ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನ್ ಸ್ಕಂದ. ಇವತ್ತು ಟೈಮ್ ಆಗಿದೆ 12:30. ಇಷ್ಟೊಂದು ರಾತ್ರಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಜನ ಮೈಸೂರಿಂದ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಶರಣವರು, ಸೃಜನಿ ಅವರು, ಸುಮಿತ್ ಅವರು, ಶರಣ್ ಅವರು, ತುಂಬ ಜನ. ಸೊ ಈಗ ಕುಂತಿ ಬೆಟ್ಟ ಹತ್ತೀವಿ. ನೋಡೋಣ ಏನಾಗುತ್ತೆ, ಹೇಗಿರುತ್ತೆ, ಏನು ಕತೆ ಅಂತ. ಗಾಡಿ ಪಾರ್ಕ್ ಮಾಡ್ತಾರೆ ಸೇಫಾಗಿ. ಸೊ ಇದೇ ಬೆಟ್ಟ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಇವರು ವುಡ್ಡೆಲ್ಲ ತಂದಿದ್ದೀವಿ. ಇದಕ್ಕೊಂದು ಲಾಂಗ್ ಹಿಸ್ಟ್ರಿನೇ ಇದೆ. ಇದು ನಮ್ಮ ಎಲ್ಲ ಕಳ್ತನ ಮಾಡಿರೋದು ಫ್ರೆಂಡ್ಸ್. ಬೆಂಗಳೂರು ಮೈಸೂರು ಹೈವೇಲಿ ಪಾಪ ಯಾರೋ ಹೋಟ್ಲು ಮುಂದೆ ಎತ್ತಿರೋದು. ಏನೂ ಮಾಡೋಕ್ಕಾಗಲ್ಲ. ಬ್ರೋಸ್ ಎಲ್ಲ ಕಟ್ಕೆ ಇಟ್ಕೊಂಡು ಗುಡ್ಡ ಹತ್ತ ಕಡಿ ಆಗ್ತಾ ಇದಾರೆ. ನಮ್ಮ ರೋಹಿತ್ ಬ್ರೋ ಇದ್ದಾರೆ. ನೈಟು ಬೆಟ್ಟ ಹತ್ತಕ್ಕೆ ಒಂಥರ ಮಜಾ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ನಮ್ಮ ಸುಮಿತ್ ಅವರು ಬ್ಯಾಗಲ್ಲಿ ಒಂದು ಬಾಟಲ್ ಇದೆ. ದಿಸ್ ಇಸ್ ಪೆಟ್ರೋಲ್. ಸುಮಿತ್ ಅವರು ಬೆಟ್ಟಕ್ಕೆ ಬೆಂಕಿ ಹಾಕೋಣ ಅಂತ ಪೆಟ್ರೋಲ್ ತಗೊಂಡ್ಬರ್ತಾ ಇದಾರೆ. ಹೌದಾ? ನೋಡಿ 3 ಕಿಲೋಮೀಟರ್ಸ್ ಇದೆ ಅಂತ ಮೇಲೋಗೋಕೆ. ಹೌದಾ ಮಗ? ನೋಡೋಣವಾ. ಎಲ್ಲ ಬೆಟ್ಟ ಹತ್ತಾ ಇದ್ದಾರೆ. ಸೊ ಇದೊಂಥರ ವಿಚಿತ್ರವಾದ ಬೆಟ್ಟ. ಒಂಥರ ಕಲ್ಲು ಬಂಡೆಗಳು, ಬರೀ ಬಂಡೆ ಅಲ್ಲ, ಮಧ್ಯ ಮಣ್ಣು ಇದೆ. ಆಮೇಲೆ ಒಂಥರ ಈ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ನೋಡಿ. ಎಲ್ಲರ ಕೈಯಲ್ಲೂ ಕಟ್ಟಿಗೆ ಇದೆ ಅಲ್ಲಿ ಕ್ಯಾಂಪ್ ಫೈರ್ ಮಾಡೋಕ್ಕೆ. ಸಂದಿಲಿ ಇವರು ನುಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಶಾರ್ಪ್ ಎಡ್ಜ್ ಇದೆ. ಇದು ಒಂಥರ ದುರ್ಗಮ ದಾರಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸುಮಿತ್ ಅವರು ಒಳಗೆ ನುಗ್ತಾ ಇಲ್ಲ, ಸಿಗಾಕೊಂಡ್ಬಿಟ್ಟಿದ್ದಾರೆ ಬ್ರೋ. ಅದಕ್ಕೆ ಜಾಸ್ತಿ ತಿನ್ಬಾರ್ದು ಅಂತ ಹೇಳೋದು. ಓಕೆ ಓಕೆ, ಹತ್ತು ಪೆಟ್ರೋಲು ಮಗ. ನೋಡಿ ಎಂತೆಂತ ಬಂಡೆಗಳನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಶರಣು ಅವ್ರು. ನೋಡಿ ಬ್ಯಾಗಲ್ಲಿ 5 ಲೀಟರ್ ನೀರು, 2 ಕೈಯಲ್ಲಿ ದೊನ್ನೆ ಹೆಂಗ್ ಬರ್ಲಿ ಹೇಳು. ಶುಗರ್ ಬಿಡೋದಲ್ಲ ಬ್ರೋ, ಸೊ ಹತ್ತ ನೋಡಿ, ಆ ಕಡೆ ಒಂದು ಪ್ಲೆಸೆಂಟ್ ವ್ಯೂ ಕಾಣಿಸ್ತಾ ಇದೆ. ಆ ಕಡೆ ಕಾಣಿಸ್ತಿರೋದೆಲ್ಲ ಪಾಂಡವಪುರ. ಆಮೇಲೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದೆಲ್ಲ ಮೈಸೂರು ರೀಜನ್ ಅಂತಲೇ ಹೇಳ್ಬೋದು. ಕತ್ತಲೆ, ದುರ್ಗಮವಾದ ದಾರಿ. ನಾವು ಹೋಗ್ತಾ ಇದ್ದೀವಿ ಕುಂತಿ ಬೆಟ್ಟಕ್ಕೆ. ನೋಡ್ತಾ ಇದ್ದೀರಾ, ನಾವು ಹತ್ಕೊಂಡು ಹೋಗ್ತಾನೆ ಇದ್ದೀವಿ. ಬರೀ ಕಲ್ಲು ಬಂಡೆಗಳ ಮಧ್ಯೆ ನುಕ್ಕೊಂಡು ಹೋಗ್ಬೇಕು. ನೋಡಿ ಹೆಂಗಿದೆ. ಸೊ ದಾರಿ ತಪ್ಪೋಗಿದೆ. ಎಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ಏನು ಹೋಗೋದು ಅಂತ. ಎಲ್ಲರೂ ಸುಸ್ತಾಗಿ ಸ್ವೆಟ್ ಆಗಿಬಿಟ್ಟಿದ್ದಾರೆ. ಬ್ರೋ ಗೋಚರವಾಗಿ ದೂರದಿಂದ ಒಂದು ಲೈಟ್ ಬರ್ತಾ ಇದೆ. ಬೇರೆ ಯಾರು ಅಲ್ಲ, ನಮ್ಮ ಟೀಮ್ಮೇಟ್ಸ್. ನೋಡಿ ಅಲ್ಲಿ ಕಾಣಿಸ್ತಿರೋದು ಅದ್ಭುತವಾದಂಥ ಕೆರೆ. ಬರೋ ಬಾಗುರು. ಕಂಟೆಂಟ್ ಮೇಲೆ ಕಂಟೆಂಟ್ ಮಗ. ಶರಣು ಬ್ರೋ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಎತ್ಕೊಂಡೋದ್ರೆ ಇವರು 3 ಎತ್ಕೊಂಡು ಹೋಗಿ ಇಂಪ್ರೆಸ್ ಮಾಡ್ತಾವ್ರೆ ಎಲ್ಲರೂ. ಎಲ್ಲ ಹತ್ತುತ್ತವ್ರೆ. ಒಂದು ಸರ್ಟೆನ್ ಮಿಡ್ ಆಲ್ಟಿಟ್ಯೂಡ್ ರೀಚ್ ಆಗಿದ್ದೀವಿ ನೋಡಿ. ಆ ಕಡೆ ಈ ಕಡೆ ಅದ್ಭುತವಾಗಿ ಸಿಟಿಯ ಲೈಟ್ ಕಾಣಿಸ್ತಾ ಇದೆ.
ಇವತ್ತು ಒಳ್ಳೆ ಬೆಳ್ದಿಂಗ್ಲಿದೆ. ಎಲ್ಲ ಫುಲ್ ಕಷ್ಟ ಬಿದ್ದು ಹತ್ತವ್ರೆ, ಕೂತ್ಕೊಂಡಿದ್ದಾರೆ ಸುಸ್ತಾಗಿ. ಅದ್ಭುತವಾದಂಥ ವ್ಯೂ ಆ ಕಡೆ ಸೈಡು. ಎಲ್ಲ ಒಂದ್ಸತಿ ನಿಂತ್ಬಿಟ್ಟು ಮತ್ತೆ ಹತ್ತಕ್ಕೆ ರೆಡಿ ಆಗ್ತವ್ರೆ. ಇನ್ನೇನು ಪೀಕ್ ಹತ್ರ ಬಂತು ನೋಡಿ, ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಊಸ್ಟ್ ಆಗ್ಬಿಟ್ಟವ್ರೆ. ಫೈನಲಿ ಎಲ್ಲ ಪೀಕ್ ರೀಚ್ ಆಗಿದ್ದೀವಿ. ತಂದಿರೋ ಕಟ್ಕಿಗೆಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಶರಣೊಬ್ರು ಬೆಂಕಿ ಹಾಕಕ್ಕೆ ಟ್ರೈ ಮಾಡ್ತಾ ಇದಾರೆ. ಶರಣೊಬ್ರು ಪೆಟ್ರೋಲ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್, ಬೆಂಕಿ ಹಾಕೋದ್ರಲ್ಲಿ ಪೆಟ್ರೋಲ್ ಹಾಕೋದ್ರಲ್ಲಿ ಎಲ್ಲ. ಸಾಡಿಶ್ ನನ್ನ ಮಗನೇ, ಏಯ್ ಸತ್ತ ಲೇ. ಇಲ್ಲಿ ಯಾವ್ದೋ ಊರಲ್ಲಿ ಜಾತ್ರೆ ಆಗ್ತಿದೆ ಅನ್ಸುತ್ತೆ, ಮೈಕಿನ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಇಲ್ಲೊಂದಿಷ್ಟು ಒಣಗಿರೋ ಹುಲ್ಲಿತ್ತು, ಎಲ್ಲ ತಗೊಂಡೋಗಿ ಬೆಂಕಿ ಹಾಕ್ತಾ ಇದೀವಿ. ಕೊನೆಗೂ ಸತತ ಪ್ರಯತ್ನದ ನಂತರ ಬೆಂಕಿ ಹಿಡಿದಿದೆ. ಎಲ್ಲ ಸ್ವಲ್ಪ ಖುಷಿ ಆಗ್ಬಿಟ್ಟವ್ರೆ. ನಾನು ಫುಲ್ ಪಕ್ಕ ಇದೆ ಅನ್ಕೊಂಡಿದ್ದೆ, ಅವ್ನು ರಿಪ್ಲೈ ಮಾಡಲ್ಲ. ಟೈಮ್ ಆಗಿದೆ 3:15. ಯಾರಿಗೂ ನಿದ್ದೆ ಬಂದಿಲ್ಲ, ಸ್ವಲ್ಪ ಚಳಿ ಜಾಸ್ತಿ ಇದೆ. ನಾವು ಹಾಕಿರೋ ಬೆಂಕಿ ನಿಧಾನ ಕುರಿತಾ ಇದೆ. ಇಲ್ಲಿ ನಮ್ಮ ಹೇಮಂತ್ ಅವರು ಆಗ್ಲಿಂದ ಪಾಪ ಬೆಂಕಿ ಹಾಕಿದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಸೊ ನಾವು ಬೆಳಗ್ಗೆ ಸನ್ರೈಸ್ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇಲ್ಲಿ ನಮ್ಮ ಮೂನು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಒಂಥರ ಫುಲ್ ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಕುಂತಿ ಬೆಟ್ಟದ ಮೇಲೆ ನಾವು ಬಂದ್ಬಿಟ್ಟು ಆಲ್ರೆಡಿ 3-4 ಅವರ್ಸ್ ಆಯಿತು. ಕೈ ಕಿವಿ ಮುಚ್ಕೊಬಿಡು, 0% ಅಂತ ಹೇಳ್ಬೇಕು ಅದಕ್ಕೆ. ಟೈಮು 4:15 ಆಗ್ತಾ ಬಂತು. ಗೈಸ್, ನೀವು ಸತಿ ಯಾಕೆ ನೋಡಿದ್ದೀರಾ? ಚಳಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಹಾಕಿರುವಂಥ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಗಂಟೆ ಆಗ್ಬಿಟ್ರೆ ಸನ್ರೈಸ್ ಮಾಡ್ಕೊಂಡು ಕೆಳಗೆ ಇಟ್ಬಿಟ್ಟು ಟಕ ಟಕ ಅಂತ ಮೈಸೂರಿಗೆ ಹೋಗ್ಬಿಡ್ತೀವಿ. ಸೊ ಟೈಮ್ ಆಗಿದೆ 4:15. ಬೆಂಕಿ ಹಾಕ್ತಾನೆ ಇದ್ದೀವಿ. ಟೈಮ್ ಆಗಿದೆ 5 ಗಂಟೆ. ಹಾಡೆ ಹಿಡ್ಕೊಂಡೇ ಇದ್ದೀವಿ. ಚಳಿ ಜಾಸ್ತಿ ಆಗ್ತಾನೆ ಇದೆ. ನಾನು ಚೂಸಿ ನವ್ವಲೆ ಕೆಲ್ಲ ಕಾರಣ ಕಿರುನಗೆ ಮನದ ಪ್ರತಿಗಲ್ಲಿಯೊಳಗು ನಿನದೆ. ಟೈಮ್ ಆಗಿದೆ 6:15. ಬೆಳಗ್ಗೆ ಆಗ್ತಾ ಇದೆ. ನಾವು ಹಾಕಿರೋ ಬೆಂಕಿ ಇನ್ನು ಉರಿತಾ ಇದೆ. ಸೊ ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಶರಣೊಬ್ಬರು ಮೇಲೋಗಿದ್ದಾನೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಕೈದು ಕಲರ್ ಚೇಂಜ್ ಆಗ್ತಾಯಿದೆ. ಬ್ಯೂಟಿಫುಲ್ ಸನ್ರೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಿಟ್ರಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಸನ್ರೈಸ್. ಇಲ್ಲಿಗೆ ನೀವು ಯಾರು ಬಂದಿಲ್ಲ ಅಂದರೆ ಬರಲೇಬೇಕು. ಕುಂತಿ ಬೆಟ್ಟ ಅಂತ ಮೈಸೂರಿಂದ ಸುಮಾರು 20-25 ಕಿಲೋಮೀಟರ್ಸ್ ದೂರ ಇದೆ. ಒಂದು 2 to 3 ಕಿಲೋಮೀಟರ್ಸ್ ಅಪ್ವರ್ಡ್ ಕ್ಲೈಮ್ ಮಾಡಬೇಕು. ಅದ್ಭುತವಾಗಿದೆ. ಏನು ಹತ್ತಿರೋದು ಕುಂತಿ ಬೆಟ್ಟ, ಮೌಂಟ್ ಎವರೆಸ್ಟ್ ಹತ್ತಂಗೆ ಬಿಲ್ಡಪ್ ಕೊಡ್ತಾನೆ. ಬಿಲ್ಡಪ್ ಕೊಡ್ತಿರುತ್ತೆ.